ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ನಾವು ಕೇಳಿರ್ತೀವಲ್ಲ, ಬಟ್ ಜೊತೆಗೆ ಸಿನಿಮಾ ಮಾಡಿ ನೋಡು ಅನ್ನೋದು ಒಂದೊಂದು ಗಾದೆನೂ ಇದೆ. ಒಂದು ಸಿನಿಮಾ ಮಾಡೋದು ಅಷ್ಟೇನು ಈಸಿ ಅಲ್ಲ. ಅದೇ ರೀತಿ ಆ ಶಾರ್ಟ್ ಫಿಲಿಮ್ ಮಾಡೋದು ಇನ್ನೂ ಕಷ್ಟ ಇದೆ. ಯಾಕಂದ್ರೆ ಸಿನಿಮಾ ಅಂದರೆ ಅದಕ್ಕೆ ಅಂತ ಒಂದು ಟೀಮ್ ಇರ್ತಾರೆ, ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಪ್ರೊಫೆಷನಲ್ ಟೀಮ್ ಇರ್ತಾರೆ, ಪ್ರೊಡ್ಯೂಸರ್ ಸಿಕ್ಕಿರ್ತಾರೆ. ಆ ಎಕ್ಸ್ಪೀರಿಯನ್ಸಲ್ಲಿ ದೇ ಸಮ್ ಹೌ ಡೂ ಇಟ್. ಬಟ್ ಸ್ಟಿಲ್ ಶಾರ್ಟ್ ಫಿಲಿಮ್ ಮಾಡಿ ಬರಬೇಕು ಅನ್ನೋದು ಬಂದು ತುಂಬ 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 ಕಷ್ಟ. ಬಿಕಾಸ್ ಅವ್ರಿಗೆ ಫಂಡ್ಸ್ ಇರೋದಿಲ್ಲ, ಟೀಮ್ ಕರೆಕ್ಟಾಗಿ ಸೆಟ್ ಆಗಲ್ಲ. ಅದು ಇಷ್ಟು ಪ್ರೊಫೆಷನಲ್ ಆಗಿ ಮಾಡಿ ತೋರಿಸ್ಬೇಕು ಅಂದರೆ ದೇ ನೀಡ್ ಎ ಲಾಟ್ ಆಫ್ ಸಪೋರ್ಟ್ ಫ್ರಮ್ ಆಲ್ ದ ಟೀಮ್ ಪೀಪಲ್. ಸೊ ಆ ರೀತಿಯಾಗಿ ಈ ಒಂದು ಚಿತ್ರ ನಿಯತಿ ಫ್ರಮ್ ಸಂದೀಪ್ ರಾಮಚಂದ್ರ ಇಸ್ ಒನ್ ಆಫ್ ದ ಬೆಸ್ಟ್ ಶಾರ್ಟ್ ಫಿಲ್ಮ್ ವಿಚ್ ಐ ಹ್ಯಾವ್ ವರ್ಕ್ಡ್ ವಿತ್ ಅ ವೆರಿ ಗುಡ್ ಟೀಮ್. ಇದಕ್ಕೆ ಮುಂಚೆ ನಮ್ಮ ಸ್ಟುಡಿಯೋಲ್ಲಿ ಪ್ರಹ್ಲಾದ್ ಅವ್ರ ಸಾಂಗ್ದು ಒಂದು ರಿವರ್ಸ್ ಸಾಂಗ್, ಪ್ರಹ್ಲಾದ್ ಬನ್ನಿ ಪ್ಲೀಸ್, ಒಂದು ರಿವರ್ಸ್ ಸಾಂಗ್ ನೀವು ನೋಡಿರ್ಬೋದು. ಒಂದು ಎಲ್ಲ ಫುಲ್ ಕಮಲಾಸನ್ ಮಾಡಿದ್ರು ಒಂದು ಸಾಂಗ್. ಸೊ ರಿವರ್ಸ್ ಅಲ್ಲೇ ಸಾಂಗ್ ಹೋಗ್ತಾ ಇರತ್ತೆ. ಅದನ್ನ ಬಂದು ಇವ್ರು ಪ್ರಹ್ಲಾದ್ ಅವ್ರು ಬಂದು ತುಂಬಾ ಚೆನ್ನಾಗಿ ಒಂದು ಸಾಂಗ್ ಅವರೇ ಮಾಡಿದ್ರು. ಅದನ್ನ ಅವಾರ್ಡ್ ಸಿಕ್ತು ಅನ್ಸುತ್ತೆ. ಸೊ ಅದ್ರ ವರ್ಕ್ ನಡೀತಾ ಇತ್ತು. ಆ ಟೈಮಲ್ಲಿ ಐ ವಾಸ್ ನಾಟ್ ದಟ್ ಇಂಟ್ರಾಕ್ಟಿವ್ ವಿತ್ ಹಿಮ್. ಬರ್ತಾ ಇದ್ರು, ಮಾಡ್ತಾ ಇದ್ರು. ದಟ್ ಸಡನ್ಲಿ ಈ ಫಿಲ್ಮ್ ಮಾಡಬೇಕಾದ್ರೆ ಒಂದು ಹಂಗೆ ಫ್ರೆಂಡ್ಶಿಪ್ ಬೆಳೆದು ಒಂದ್ಸಲ ಬಂದು ಕೇಳಿದ್ರು, ಮಾಡ್ತೀರಾ ಅಂತ ಕೇಳಿದ್ರು. ದೆನ್ ಐ ಅಕ್ಸೆಪ್ಟೆಡ್ ಅಂಡ್ ಐ ಡನ್. ನನ್ನ ಬಗ್ಗೆ ಹೇಳ್ಕೊಬೇಕಂದ್ರೆ ನಾನು RS ಗಣೇಶ್ ನಾರಾಯಣನ್. ನಾನು ಈ ಚಿತ್ರರಂಗಕ್ಕೆ ಬಂದು ಒಂದು 25 ವರ್ಷ ಆಗಿದೆ. ಒಂದು 55 ಫಿಲಿಮ್ಗೆ ಮ್ಯೂಸಿಕ್ ಮಾಡಿದ್ದೀನಿ. ಮೈ ಫಸ್ಟ್ ಮೂವೀಸ್ ಹಾರ್ಟ್ ಬೀಟ್ಸ್, ಮತ್ತು ಕಲಾಸಿ ಪಳ್ಯ, ನಲ್ಲ, ಸರ್ದಾರ, ರಾಕಿ, ರೀಸೆಂಟಾಗಿ ದಮಯಂತಿ, ಟೈಸನ್, ಪೈಪೋಟಿ, ಆ ಕರಲ್ ರಾತ್ರಿ, ಉಸಿರು ಅದು ಚಿತ್ರ ರಿಲೀಸ್ ಆಗಿದೆ. ಸೊ ಅಲಾಂಗ್ ವಿತ್ ದ ಮೈನ್ ಸ್ಟ್ರೀಮ್ ಸಿನಿಮಾಸ್ ಐ ಆಲ್ವೇಸ್ ಲೈಕ್ ಟು ವರ್ಕ್ ವಿತ್ ಅ ನ್ಯೂ ಟೀಮ್ ಸೆಟ್ ಆಫ್ ಪೀಪಲ್. ಬಿಕಾಸ್ ಒಂದು ಡ್ರೀಮಲ್ಲಿ ಇರ್ತಾರೆ, ಒಂದು ಏನೋ ಒಂದು ಆ ಡ್ರೀಮ್ನ ರಿಯಾಲಿಟಿ ಮಾಡಬೇಕಂತ ಒಂದು ಇರ್ತಾರೆ. ಸೊ ಅದನ್ನ ಇನ್ ವಾಟ್ ವೇ ಐ ಕ್ಯಾನ್ ಹೆಲ್ಪ್ ದಮ್ ಔಟ್ ವಿತ್ ಮೈ ಮ್ಯೂಸಿಕ್ ಅನ್ನೋದನ್ನೇ ನಾನು ಆಲ್ವೇಸ್ ಐ ಯೂಸ್ ಟು ವರ್ಕ್ ವಿತ್ ದೆಮ್. ಆ ರೀತಿ ಒಂದು ನನ್ನ ಜರ್ನಿಯಲ್ಲಿ ವೆರಿ ಗುಡ್ ಟೀಮ್ ಐ ಶುಡ್ ಸೇ. ಆಲ್ ದ ಪೀಪಲ್ ಹ್ಯಾವ್ ಸಪೋರ್ಟೆಡ್ ರಿಯಲಿ ವೆಲ್. ವಿ ಹ್ಯಾಡ್ ವೆರಿ ಗುಡ್ ನಂಬರ್ ಆಫ್ ಹ್ಯಾಪಿ ಡೇಸ್ ವೈಲ್ ವಿ ಆರ್ ಹ್ಯಾವಿಂಗ್ ದ ಡಬ್ಬಿಂಗ್ ರೆಕಾರ್ಡಿಂಗ್ಸ್ ಅಂಡ್ ಆಲ್ ದ ಎಡಿಟಿಂಗ್ ವರ್ಕ್ ಮಾಡ್ತಾ ಇರೋದು. ಪ್ಲಸ್ ಐ ಶುಡ್ tell more about Prahlad also, one of the finest actor. I wish him more success and more opportunities for him in coming years into the mainstream cinema. And DK, what's his name? Comedian. He has a very good future as a comedian, I would say. Definitely he has a timing. ಯಾಕಂದ್ರೆ ಒಂದು ಕಾಮಿಡಿಯನ್ಗೆ ಒಂದು ಟೈಮಿಂಗ್ ಬೇಕು. ಅದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು ಆ ಪರ್ಟಿಕ್ಯುಲರ್ ಟೈಮಿಂಗು. ಆಮೇಲೆ ಓವರ್ ಆಲ್ ಆಗಿ ದಿಸ್ ಇಸ್ ಅ ಟ್ರೂ ಇನ್ಸಿಡೆಂಟ್. ಅದನ್ನ ನೀವು ಲಾಸ್ಟಲ್ಲಿ ನೋಡಿರ್ತೀರ. ಇಟ್ ಇಸ್ ಹ್ಯಾಪನ್. ಅದ್ರ ಬಗ್ಗೆ ತುಂಬ ಹೇಳ್ತಾರೆ. ಅದಲ್ಲ ಸ್ಟೋರಿ ಏನೇ ಆಗಿದ್ರು ಕೂಡ ದ ಪ್ಲೇಸ್ಮೆಂಟ್ ಆಫ್ ದ ಸ್ಟೋರಿ ಅಂಡ್ ಸ್ಕ್ರೀನ್ ಪ್ಲೇ ಅಂತ ಹೇಳ್ತೀವಲ್ಲ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಚಿತ್ರದಲ್ಲಿ ಐ ಹ್ಯಾವ್ ಸೀನ್ ದಟ್ ಇನ್ ಅ ಮೋರ್ ಪ್ರೊಫೆಷನಲ್ ವೇ ಇಟ್ಸ್ ಬಿನ್ ಡನ್. ಯಾಕಂದ್ರೆ ಒಂದು ಎಮೋಷನ್ ಹೋಗ್ತಾ ಇರುತ್ತೆ, ಅದನ್ನ ಸಡನ್ ಕಟ್ ಮಾಡಿ ಇನ್ನೊಂದು ಎಮೋಷನ್ ಹೋಗಿರ್ತಾರೆ. ಆ ಎಮೋಷನ್ ಹೋದಾಗ ಹಳೇದು ಮರ್ತ್ಬಿಡ್ತೀವಿ, ಆ ಪ್ರೆಸೆಂಟ್ ಅಲ್ಲಿ ಇರ್ತೀರಾ. ಮತ್ತೆ ಆ ಎಮೋಷನ್, ಒಂದು ಹಾರರ್ ಎಮೋಷನ್ ಹೋಗುತ್ತೆ, ಮತ್ತೆ ಕಟ್ ಆಗುತ್ತೆ, ಮತ್ತೆ ಇನ್ನೊಂದು ಎಮೋಷನ್ ಹೋಗಿರ್ತಾರೆ. ಸೊ ಯು ವಿಲ್ ಬಿ ಇನ್ ದಟ್ ಎಮೋಷನ್. ಸೊ ಇಟ್ಸ್ ವೆರಿ ಗುಡ್ ಟು ಹೋಲ್ಡ್ ದ ಆಡಿಯನ್ಸ್ ಇನ್ ಡಿಫ್ರೆಂಟ್ ಸ್ಟೇಜಸ್. ಇದೇ ರೀತಿಯಾಗಿ ಅವರು ಮೈನ್ ಸ್ಟ್ರೀಮ್ ಸಿನಿಮಾಲ್ಲೂ ಒಳ್ಳೊಳ್ಳೆ ಸ್ಕ್ರೀನ್ ಪ್ಲೇ ಮಾಡಿ ಒಳ್ಳೆ ಸಕ್ಸಸ್ ಆಗಲಿ ಅಂತ ನಾನು ಕೇಳ್ತೀನಿ. ಎವ್ರಿ ಮೂವಿ ಆರ್ ಎವ್ರಿ ಶಾರ್ಟ್ ಫಿಲ್ಮ್ ಆರ್ ಎವ್ರಿ ವರ್ಕ್ ಐ ಡೂ, ಐ ಕೀಪ್ ಲರ್ನಿಂಗ್ ಸೋ ಮೆನಿ ಥಿಂಗ್ಸ್ ಫ್ರಮ್ ದ ಟೀಮ್. ಎಲ್ಲರೂ ಇಲ್ಲಿ ಬಂದು ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ರು, ಥ್ಯಾಂಕ್ ಯು. ಫಸ್ಟ್ಲಿ ನಾನು ನಮ್ಮ ಪಲ್ಲಕ್ಕಿ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ನಾವು ಏನೇ ತಪ್ಪು ಮಾಡಿದ್ರು, ನಾವು ಹೆಂಗೆ ಎಷ್ಟೇ ಎಡವಿದ್ರು ಅದನ್ನು ತಿತ್ತಿ ಬುದ್ಧಿ ಕಲಿಸಿ ಇಲ್ಲಿವರೆಗೂ ಕರ್ಕೊಂಡ್ಬಿಡ್ತಾರೆ. ಬಟ್ ನಮ್ಮ ಅಪ್ಪ ಬಂದಿದ್ದಾರೆ, ನಮ್ಮ ಮಮ್ಮಿ ಹೊರಗಡೆ ಇದ್ದಾರೆ, ಅವರಿಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಿಂತಿರೋದಕ್ಕೆ ಅವರೇ ಕಾರಣ. ಸ್ವಲ್ಪ ನರ್ವಸ್ ಆಗಿದ್ದೀನಿ, ನನಗೆ ಮಾತಾಡೋದು ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಬ್ಲ್ಯಾಂಕು ಆಗಿದ್ದೀನಿ. ಲಾಸ್ಟ್ ಟೈಮ್ ಕೂತ್ಕೊಂಡ್ರು ಬರಲ್ಲ, ಸ್ವಲ್ಪ ನರ್ವಸ್ ಆಗಿದ್ದೀನಿ. ಆ್ಯಂಡ್ ಫಸ್ಟ್ಲಿ ನನ್ನ ಭಾವಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ನಾವು ಎಷ್ಟೇ ಶಾರ್ಟ್ ಫಿಲ್ಮ್ ಮಾಡಿದ್ರು ಅದನ್ನು ನೀಟಾಗಿ ಆಡಿಯನ್ಸ್ಗೆ ತಲುಪಿಸೋ ಪ್ರಯತ್ನ ನಮ್ಮ ಭಾವ ತುಂಬ ಹೆಲ್ಪ್ ಮಾಡಿ ಇಲ್ಲಿವರೆಗೂ ಮಾಡಿದ್ದಾರೆ. ಸ್ವಲ್ಪ ನಾನು ಹಂಗಿಂಗೆ ಮಾತಾಡ್ತೀನಿ, ನನಗೆ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ನರ್ವಸ್ ಆಗಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ದ ಫಸ್ಟ್ ಥಿಂಗ್ ಐ ಶುಡ್ ಥ್ಯಾಂಕ್ ಇಸ್ ಗಿರೀಶ್, ಬಿಕಾಸ್ ವಿ ಸ್ಟಾರ್ಟೆಡ್ ವಿತ್ ಗಿರೀಶ್. ಅವನು ನಾನು ಕೂತ್ಕೊಂಡು ಈ ಶಾರ್ಟ್ ಫಿಲಮ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಈ ಶಾರ್ಟ್ ಫಿಲಮ್ ಬಂದುಬಿಟ್ಟು ಬೇಸ್ಡ್ ಆನ್ ಟ್ರೂ ಸ್ಟೋರಿ. ಇದು ಕಲ್ಲೈಪಟ್ಟು ಅಂತ ಒಂದು ಪ್ಲೇಸಲ್ಲಿ ಒಂದು ಬರ್ಡೇಯಲ್ಲಿ ಒಂದು ಹುಡುಗಿದು ಸಾವಾಗುತ್ತೆ. ಅದ್ರ ಬೇಸ್ಡ್ ಇದೊಂದು ಸ್ಟೋರಿ, ಅದ್ರದ್ದು ಆ ಇನ್ಸಿಡೆಂಟ್ ಬೇಸ್ಡ್ ಒಂದು ಸ್ಟೋರಿ. ಇದು ಫಸ್ಟ್ ಅಟೆಂಪ್ಟ್ ಅಲ್ಲ, ಇದು ಸೆಕೆಂಡ್ ಅಟೆಂಪ್ಟ್ ಅಲ್ಲ, ದಿಸ್ ಇಸ್ ಥರ್ಡ್ ಅಟೆಂಪ್ಟ್.
2 ಸತಿ ಒಂದು ಶಾರ್ಟ್ ಫಿಲಮ್ನ ಮಾಡಿ ಅಟೆಂಪ್ಟ್ ಮಾಡಿ ಫೇಲ್ ಆಗಿ ಅದರಿಂದ ಮತ್ತೆ ಕಲಿತು ಮತ್ತು ಪುನಃ ಫೇಲ್ ಆಗಿ ಅದರಲ್ಲಿ ಮತ್ತೆ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡಿಕೊಂಡು ಈಗ ಈ ಶಾರ್ಟ್ ಫಿಲಮ್ ಬಂದಿದೆ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಲ್ಲಿ ಬಂದು ಎಲ್ಲರನ್ನೂ ಥ್ಯಾಂಕ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟು ಲವ್ ಆ್ಯಂಡ್ ಸಪೋರ್ಟ್ ಕೊಡ್ತಾ ಇದ್ದೀರಾ. ಆ್ಯಂಡ್ ಅಗೇನ್ ಪ್ರಹ್ಲಾದ್, ನಮ್ಮ ಶಾರ್ಟ್ ಫಿಲಮ್ ಬಿಗ್ಗೆಸ್ಟ್ ಅಸೆಟ್ಟು. ಅದೆಲ್ಲದಕ್ಕಿಂತ ಮೇಲೆ ನಮ್ಮ ಗಣೇಶ್ ಸರ್, ನಾವು 10% ಕೇಳಿದ್ರೆ ಒಂದು 100% ಕೊಡ್ತಾರೆ. ಅವರು ಸಾಂಗ್ ಇಷ್ಟೆಲ್ಲ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವ್ರ ಹತ್ರ ಕುತ್ಕೊಂಡು ಅವರು ಮಾತಾಡೋಷ್ಟು ದೊಡ್ಡವನಲ್ಲ, ಯಾಕಂದರೆ ಅವ್ರು ತುಂಬ ಲೆಜೆಂಡ್. ಅವರು 25 years ಆಗಿದೆ ಅವ್ರು ಬಂದು. ವಿ ಹ್ಯಾವ್ ಟು ರೆಸ್ಪೆಕ್ಟ್ ದ್ಯಾಟ್ ಫಸ್ಟ್ ಆ್ಯಂಡ್ ವಿ ಶುಡ್ ಅಪ್ಲೋಡ್ ಫಾರ್ ದ್ಯಾಟ್ ಥಿಂಗ್. ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಇಂಥ ಮ್ಯೂಸಿಕ್ ಡೈರೆಕ್ಟರ್ಸು ಮಿಸ್ ಆಗಬಾರ್ದು. ಇವರು ಮತ್ತೆ ಕಮ್ ಬ್ಯಾಕ್ ಕೊಡ್ಬೇಕು ಸರ್ ನಿಮ್ಮ ಮ್ಯೂಸಿಕಲ್ಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಅಗೇನ್ ಸಾಬು ಮದಕರಿ ಅಂತ ನಂದು ಈಗ ಪಂಚಿಂಗ್ ಬ್ಯಾಗ್. ಆ್ಯಕ್ಚುಲಿ ಸರ್ ಹೇಳಿದ್ರು ಪೇಷನ್ಸ್ ಅಂತ, ಸುಮಾರು ಜನ ನಕ್ಕಿದ್ರು, ನಂಗೆ ಗೊತ್ತು, ಅವ್ರಿಗೆಲ್ಲರಿಗೂ ಗೊತ್ತು ನಾನು ಪೇಷಂಟ್ ಅಲ್ಲ ಅಂತ. ಬಟ್ ನನ್ನ ಪಂಚಿಂಗ್ ಬ್ಯಾಗ್ ಅವನು, ನನ್ನೆಲ್ಲ ಕಷ್ಟನೂ ನಂದೆಲ್ಲ ಕೋಪನೂ ಅವನೊಬ್ಬನೇ ತೊಗೊಳೋದು. ಅವನನ್ನು ಎಷ್ಟು ಗೋಳಿಕೊಂತೀನೋ ಗೊತ್ತಿಲ್ಲ. ಬಟ್ ಈ ಶಾರ್ಟ್ ಫಿಲಮ್ ನನಗಿಂತ ಜಾಸ್ತಿ ಬೆವರು ಸುರಿಸಿ ದುಡ್ದಿದ್ದಾನೆ. ಅವನನ್ನು ಎಂಕರೇಜ್ ಮಾಡ್ಬೇಕು ನೀವೆಲ್ಲರೂ. ಈಸ್ ಎ ವೆರಿ ಗುಡ್ ಆರ್ಟಿಸ್ಟ್. ಕಮಿಡಿಯನ್ನಾಗಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾನೆ. ಅಟ್ ದ ಸೇಮ್ ಟೈಮ್ ರಚನ್, ನಾನು ಒಂದೇ ಒಂದು ಜಗಳೂರು ಅನ್ನೋ ಒಂದು ಇನ್ಸಿಡೆಂಟ್ ನಮ್ಮ ಪಲ್ಲಕ್ಕಿ ಸರ್ ಕರೆದಿದ್ರು. ಅಲ್ಲಿ ನಾನು ಸುಮ್ಮನೆ ಹಿಂಗೆ ರಚ್ಚು ಕೇಳ್ದೆ, ಹಿಂಗೆ ಒಂದು ಸಿನಿಮಾಟೋಗ್ರಫಿ ಮಾಡ್ತೀಯ ರಚ್ಚು ಅಂತ ಕೇಳಿದ್ದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಿದೆ. ನನ್ನ ಶಾರ್ಟ್ ಫಿಲ್ಮಿಗೆ ಬಂದು ಹೆಲ್ಪ್ ಮಾಡಿ ತುಂಬ ಸಪೋರ್ಟ್ ಮಾಡಿದ್ದಾನೆ. ಸೊ ಥ್ಯಾಂಕ್ ಯು ರಚ್ಚು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮ್ಯಾಮ್, ಪ್ರೀತಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಯುವರ್ ಲಿರಿಕ್ಸ್ ವಾಸ್ ಫ್ಯಾಂಟಾಸ್ಟಿಕ್. ಪ್ರತಿಯೊಂದು ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ವಿ ಜಸ್ಟ್ ಲವ್ಡ್ ಇಟ್. ಇಟ್ ಹಸ್ ಕಮ್ ಗ್ರೇಟ್. ಆ್ಯಂಡ್ ರೇವತಿ, ನನ್ನ ಚೈಲ್ಡ್ಹುಡ್ ಫ್ರೆಂಡು. ಆ್ಯಂಡ್ ಮನೋಹರ ಇಸ್ ಮಿಸ್ಸಿಂಗ್. ಬಂದಿದ್ದಾನಾ? ಯಾವಾಗಲೂ ಲೇಟಾಗೆ ಬಂದವನು. ಸೊ ಅವರಿಬ್ಬರು ಆ್ಯಕ್ಚುಲಿ ನಂದು ಇಂಗ್ಲೀಷ್ ಏನಾದ್ರು ಮಿಸ್ಟೇಕ್ಸ್ ಆದರೆ ರೇವತಿ ಹೆಲ್ಪ್ ಮಾಡೋದು, ಕನ್ನಡದಲ್ಲಿ ಏನೋ ಮಿಸ್ಟೇಕ್ ಆದರೆ ಮನೋಹರ ಹೆಲ್ಪ್ ಮಾಡ್ದ. ಅವನು ಆಕ್ಸಿಡೆಂಟ್ ಸೀನಲ್ಲಿ ಒಂದರಲ್ಲಿ ಆ್ಯಕ್ಟ್ ಮಾಡಿದ್ದಾನೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಪಾರ್ಟ್ ರೆಡಿ ಇದೆ, ಬಟ್ ಪ್ರೊಡ್ಯೂಸರ್ ಬೇಕು, ಸಪೋರ್ಟ್ ಮಾಡಿ. ಈ ಶಾರ್ಟ್ ಫಿಲಮ್ ಎಲ್ಲಿ ಸಿಗ್ತಾ ಇದೆ ಅಂದ್ರೆ ಎಲ್ಲಿ ಸ್ಟ್ರೀಮ್ ಆಗ್ತಾ ಇದೆ? ಸರ್, ಇದು ಯೂಟ್ಯೂಬಲ್ಲಿ ಸ್ಟ್ರೀಮ್ ಮಾಡಬೇಕು ಅಂತಿದ್ದೀವಿ. ಆ್ಯಕ್ಚುಲಾಗಿ ಇದು ಫೆಸ್ಟಿವಲ್ ಆದಮೇಲೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಅದೇ ನೆಕ್ಸ್ಟ್ ಪಾರ್ಟ್ ರೆಡಿ ಇದೆ ಸರ್. ಅದು ಆ್ಯಕ್ಚುಲಾಗಿ ಒಂದು ದೊಡ್ಡ ಸಬ್ಜೆಕ್ಟ್, ಮೇನ್ ಫಿಲಮ್ ಸಬ್ಜೆಕ್ಟಲ್ಲಿ ಒಂದು ಸಣ್ಣ ಎಪಿಸೋಡ್ ಅದು. ಅದನ್ನು ಶೂಟ್ ಮಾಡಿದ್ದೀವಿ. ಮೇ ಬಿ ಪ್ರೊಡ್ಯೂಸರ್ ಸಿಕ್ಕಿದ್ರೆ ನಾವು ಬರ್ತೀವಿ ಸರ್. ಇದು ಆ್ಯಕ್ಚುಲಾಗಿ 38 days ಶೂಟ್ ಮಾಡಿದ್ವಿ ಸರ್. 38 days. ಆ್ಯಕ್ಚುಲಾಗಿ ಒಂದು ದೊಡ್ಡ ಸಿನಿಮಾನೇ ಮಾಡ್ಬೋದಾಗಿತ್ತು, ನಮ್ಗೆ ಗೊತ್ತು ಸರ್. ಬಟ್ ಆದರೆ ತುಂಬ ಅಬ್ಸ್ಟ್ಯಾಕಲ್ಸ್ ಇತ್ತು, ಅದನ್ನೆಲ್ಲ ಎದುರಿಸಿ ಮಾಡಿದ್ದೀವಿ ಸರ್. ಹೌದು ಸರ್. ಹಾಡು ನಮ್ಮ ಗಣೇಶ್ ಸರ್. ಸರ್ ಹೌದು ಸರ್. ಆ್ಯಕ್ಚುಲಾಗಿ ಇದು ಶಾರ್ಟ್ ಫಿಲಮ್ ಅಂತ ಮಾಡಿಲ್ಲ, ಫಿಲಮ್ ಅಂತ ಅಂದ್ಕೊಂಡೇ ಮಾಡಿದ್ವಿ. ಮಿಸ್ಟೇಕ್ಸ್ ಇದೆ, ಬಟ್ ಆದರೂ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡು ಹಿಂದೆ ಬರ್ತೀವಿ ಸರ್. ಸರ್, ಈಗ ಅದು ಮಗು ಒಂದು ಕಾಣಿಸೋದಲ್ವಾ ಸಿನಿಮಾದ? ಮಗು ಒಂದು ಕಾಣಿಸೋದಲ್ವಾ, ಅದು ಹೇಗೆ ಸರ್ ಕನೆಕ್ಟ್ ಆಗುತ್ತಾ? ಯಾಕಂದ್ರೆ ದೊಡ್ಡವರು ಇದಾಗಿರೋದಲ್ವಾ, ಲೇಡಿ ಸ್ಟಾರ್ಟ್ ಮಾಡ್ಕೊಂಡ್ರು, ಬಟ್ ಅಲ್ಲಲ್ಲಿ ಮಗು ಕಾಣಿಸ್ಕೊಳ್ತಾ ಇತ್ತು. ಅದು ಕನೆಕ್ಟ್ ಆಗುತ್ತಾ ಹೇಗೆ ಸಿನಿಮಾಗೆ, ಅಥವಾ ಏನಾದ್ರು ತಲೆಗೆ ಹುಳಕ್ ಬಿಡಕ್ ಆ ಥರ? ಇಲ್ಲ ಮೇಡಮ್, ಅದು ಮೇನ್ ಸ್ಟ್ರೀಮಲ್ಲಿ ಒಂದು ದೊಡ್ಡ ಸಬ್ಜೆಕ್ಟ್ ಅದು. ಅದನ್ನೇ ಟು ಬಿ ಕಂಟಿನ್ಯೂಡ್. ಇಲ್ಲಿ ಒಂದು ಎಲ್ಯೂಷನ್ ಇದೆ, ಇನ್ನೊಂದು ಗೋಸ್ಟ್ ಇದೆ. ಎರಡನ್ನೂ ಇಂಟರ್ಕಟ್ಟಲ್ಲಿ ಪ್ಲೇ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಮೇಡಮ್. ಸೊ ಎಲ್ಯೂಷನ್ ಬಂದ್ಬಿಟ್ಟು ಅದು ಅವಳ ಭ್ರಮೆ. ದೆವ್ವ ಅನ್ನೋದು ಯಾರು ಅನ್ನೋದು ಅದು ನೆಕ್ಸ್ಟ್ ಪಾರ್ಟಲ್ಲಿ ರಿವೀಲ್ ಮಾಡ್ತೀವಿ. ಅಂದರೆ ಅದು ನಿಜವಾಗ್ಲೂ ದೆವ್ವನ ಅಥವಾ ಎಲ್ಯೂಷನ ಅಂತ ಒಂದು ಸಣ್ಣ ಪ್ರಯತ್ನ. ಆ್ಯಂಡ್ ನಮ್ಮ ಪಲ್ಲಕ್ಕಿ ಸರ್ ಬಂದರೆ ಅವರು ಈ ಶಾರ್ಟ್ ಫಿಲ್ಮ್ ಬಗ್ಗೆ ಒಂದೆರಡು ಮಾತು ಹಾಡಬೇಕು ಅಂತ. ಈ ಶಾರ್ಟ್ ಫಿಲ್ಮ್ನ ನಾಯಕ ನಟ. ಆ್ಯಕ್ಚುಲಿ ಕನ್ನಡ ಸ್ಟಂಟ್ ಯೂನಿಯನಲ್ಲಿ ನಾನೊಬ್ಬ ಮೆಂಬರ್ ಆಗಿದ್ದೀನಿ, ಹಾಗೆ ಆನ್ಲೈನ್ ಎಡಿಟರ್ ಕೂಡ. ಸೊ ಒಂದು ನಮ್ಮ ಡೈರೆಕ್ಟರ್ ಬಂದು ಸಿನಿಮಾದ ಬಗ್ಗೆ ಹೇಳಿದಾಗ ಓಕೆ ಇದನ್ನ ಮಾಡೋಣ, ಎಷ್ಟು ಕಷ್ಟ ಆದರೂ ಮಾಡೋಣ ಅಂತ. ಆ್ಯಂಡ್ ಅದಕ್ಕೆ ಮೇಯ್ನ್ ಕಾರಣವಾದ ಗಿರಿ ಸರ್ ಇದ್ದಾರೆ. ಈಗ ಅವರಿಂದಾಗೆ ಇಷ್ಟೆಲ್ಲ ಒಂದು ಪ್ಲ್ಯಾನ್ ಮಾಡಿಕೊಂಡು ಈ ಥರ ಎಕ್ಸಿಕ್ಯೂಷನ್ ಮಾಡೋಕ್ಕೆ, ಯಾಕಂದ್ರೆ ತುಂಬ ಟ್ರಯಲ್ ಆ್ಯಂಡ್ ಎರರ್ ಆದಮೇಲೆ ಒಂದು ಪ್ರಾಡಕ್ಟ್ನ ಹೊರಗಡೆ ತರೋದಿದೆಯಲ್ಲ ತುಂಬ ಚಾಲೆಂಜಿಂಗ್ ಆಗಿರೋ ವಿಷಯ. ಆ್ಯಂಡ್ ನಾವು ಆ್ಯಕ್ಟ್ರು ಸ್ಕ್ರೀನ್ ಮುಂದೆ ಹೇಗಾದರೂ ಪರ್ಫಾರ್ಮ್ ಮಾಡಿಬಿಡ್ತೀವಿ, ಬಟ್ ಟೆಕ್ನಿಕಲ್ ಟೀಮ್ಗಳೇನಿರುತ್ತೆ ಅದು ಆ ಕಷ್ಟಗಳು, ಆ ಹಾರ್ಡ್ ವರ್ಕ್ ಯಾರಿಗೂ ಕಾಣಿಸೋದಿರಲ್ಲ. ಸೊ ಎಲ್ಲ ಟೆಕ್ನಿಷಿಯನ್ಸ್ಗೆ ನಾನು ತುಂಬ ಕೃತಜ್ಞತೆಯಾಗಿ ಹೇಳ್ತಾ ನಾನೊಂದು 2 ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.